ಪರಿ. ಛೇ, ಅಭಿನ ನನ್ನಿಂದ ಕಾಂಟ್ಯಾಕ್ಟೇ ಮಾಡಕ್ಕಾಗ್ತಿಲ್ಲ. ಅವ್ರ ಹತ್ರ ಫೋನು ಇಲ್ಲ. ಕೇಳಿದ್ರೆ ಮ್ಯಾನೇಜರ್ ನಂಬರ್ಗೆ ಮಾಡು, ಆಫೀಸ್ ನಂಬರ್ಗೆ ಮಾಡು ಅಂತ ಹೇಳ್ತಾರೆ. ಸರಿ ಮಾಡಿದ್ರೆ ಏನು ಎತ್ತ ಅಂತ 1000 ಪ್ರಶ್ನೆ ಕೇಳ್ತಾರೆ. ನಾನೀಗ ನಳನ್ ಮಗಳು ಪರಿ. ನನ್ ಮೇಲೆ ಸರೋಜಾದೇವಿ ಅಷ್ಟು ಕಣ್ಣಿಟ್ಟಿರ್ತಾಳೆ. ಅವತ್ತೇ ನಾನು ಆಫೀಸ್ಗೆ ಹೋದಾಗ ನನ್ನ ಬಯೋಮೆಟ್ರಿಯಲ್ಲಿ ನೋಡಿ ನೇರವಾಗಿ ಅಭಿ ರೂಮಿಗೆ ಬಂದಿದ್ಲು. ಸರೋಜಾದೇವಿಗೆ ನಿನಗೆ ಯಾಕೆ ಅಭಿ ಬಗ್ಗೆ ಇಷ್ಟು ಕುತೂಹಲ ಇದೆ ಅಂತ ಡೌಟ್ ಬರೋದು ಸಹಜ ಅಲ್ವಾ? ನಾವೀಗ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೇ ಹುಷಾರಾಗಿದ್ರು ಬೆಳಿಗ್ಗೆ ಶ್ರುತಿ ಹತ್ರ ಸಿಗಾಕೊಂಡೆ. ಅವಳನ್ನ ಹೇಗ್ ನೋಡಿ ಏನ್ ಹೇಳಿದ್ಲು ಗೊತ್ತಾ? ಅಭಿ ಬಾವನ್ ಹತ್ರ ಒಂಟಿಯಾಗಿ ಮಾತಾಡುವಂಥದ್ದು ಏನಿದೆ, ಬೇಕಾದ್ರೆ ಸರೋಜಾದೇವಿ ಹತ್ತೆಗೆ ಫೋನ್ ಮಾಡಿ ಅಂತ ಹೇಳಿದ್ಲು. ಈಗ ಅವಳು ಹೋಗಿ ನಾನು ಅಭಿ ಹತ್ರ ಮಾತಾಡಿದ್ದನ್ನ ಅವ್ರ ಹತ್ರ ಹೋಗಿ ಹೇಳಲ್ಲ ಅಂತ ಏನ್ ಗ್ಯಾರಂಟಿ ಹೇಳು? ಕೆಲವು ರಿಸ್ಕ್ ಎಲ್ಲ ನಾವು ತಗೊಳ್ಳೇಬೇಕು ಕಣೆ. ನೀನು ಹೋರಾಟದ ಹಾದಿಲಿ ಕಲ್ಲು ಮುಳ್ಳು ಇರುತ್ತೆ ಅಂತ ಗೊತ್ತಿತ್ತಲ್ವಾ? ಅಭಿ ಹತ್ರ ಮಾತಾಡೋದಕ್ಕೆ 2 ಚಾನ್ಸ್ ಸಿಕ್ಕಿದ್ರು ಅದ್ ಮಿಸ್ ಆಯ್ತು. ಒಂದ್ ಕಡೆ ನನ್ನ ಅಕ್ಕ ಫೋನ್ ಮಾಡಿ ಬೇಡ್ಕೋತಿದ್ದಾಳೆ. ಅವಳು ಅಲ್ಲಿ ನೋವು ಪಡ್ತಾ ಇದ್ರೆ ನಾನು ಇಲ್ಲಿ ಕೂತ್ಕೊಂಡು ನೋವು ಪಡ್ತಾ ಇದ್ದೀನಿ. ಅವಳ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಣೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏ ಪರಿ, ಯಾಕೆ ಹಿಂಗ್ ಮಾಡ್ತೀಯಾ? ಆ ಅಭಿ ಬೇರೆ ನಾನ್ ಕೊಟ್ಟಿರೋ ಗಿಫ್ಟ್ ನ ನೋಡಿದ್ರ ಇಲ್ವಾ ಅಂತ ಅವ್ರ ರಿಯಾಕ್ಷನ್ ನೋಡಿ ನನಗೆ ಕಂಡು ಹಿಡಿಯೋದಕ್ಕೆ ಆಗ್ಲೇ ಇಲ್ಲ. ದೇವಿ ಸತ್ತೋಗಿದ್ದಾಳೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವಳು ಬದುಕಿದಾಳೆ ಅಂತ ತೋರ್ಸೋಕೆ ಅವ್ರ ಒಟ್ಟಿಗೆ ಇದ್ದಿದ್ ವಿಷಯಗಳನ್ನೆಲ್ಲ ಗಿಫ್ಟ್ ಆಗಿ ವ್ರಾಪ್ ಮಾಡ್ಕೊಟ್ಟೆ. ಅವ್ರು ನಿಜವಾಗ್ಲೂ ಅದನ್ನ ತೆಗೆದು ನೋಡಿದಿದ್ರೆ ಹೀಗ್ ರಿಯಾಕ್ಟ್ ಮಾಡ್ತಿದ್ರು ಹೇಳು, ನೀನೇ ಹೇಳು. ಹಾಗೆ ಕುಂಡು ಕುಪ್ಪಳಿಸಿ ಕೂಗಾಡ್ತಾ ಸಂತೋಷ ಪಡ್ಬೇಕಿತ್ತಲ್ವಾ? ಅದ್ರಲ್ಲಿ ದೇವಿ ನಂಬರ್ ಇದೆ, ಒಂದ್ ಫೋನ್ ಮಾಡ್ಬೋದಿತ್ತಲ್ವಾ? ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ನೀನ್ ಯಾರು, ನಿನಗೆ ದೇವಿ ವಿಷಯ ಹೇಗ್ ಗೊತ್ತು, ಈ ಲೆಟರ್ ಎಲ್ಲ ನಿನ್ ಕೈಗೆ ಹೇಗ್ ಸಿಕ್ತು ಅಂತ ಹಾಗೆ ಒಂದ್ ಚಡಪಡಿಕೆ, ಒಂದ್ ಕುತೂಹಲ ಇರ್ಬೇಕಿತ್ತಲ್ವಾ? ಅದ್ಬಿಟ್ಟು ಏನೇ ರಿಯಾಕ್ಷನ್ ಇದು? ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಒಂದ್ ಕಳ್ದೋಗಿರೋ ಲವ್ನ ಹುಡುಕ್ ಕೊಟ್ಟಿದೀನಿ. ಇಬ್ರು ಪ್ರೇಮಿಗಳಿಗೆ ಉಸಿರು ಕೊಟ್ಟಿರೋಳ್ಗೆ ಬರೀ ಥ್ಯಾಂಕ್ ಯು ಸೋ ಮಚ್. ಛೇ, ನಂಬೋಕೆ ಆಗ್ತಿಲ್ವೇ? ಐ ಆಮ್ ಟೋಟಲಿ ಶಾಕ್ಡ್. ಇದ್ರಿಂದ ಏನೇ ಗೊತ್ತಾಗತ್ತೆ? ಅಭಿ ಗಿಫ್ಟ್ ನೋಡಿದ್ರ ಇಲ್ವಾ ಅಂತ ನನಗ್ ಡೌಟ್ ಬಂದಿದೆ. ನಾನೇ ದಡ್ಡಿ ಕಣೆ. ಯಾಕೆ ಹಿಂಗೆಲ್ಲ ಹೇಳ್ತೀಯಾ? ಮತ್ತೆ ಯಾರ ಹತ್ರ ಹೇಳ್ಬೇಕು ಅನ್ಕೊಂಡು ಅವ್ರ ಹತ್ರನೇ ಹೇಳಕ್ ಆಗ್ಲಿಲ್ವಲ್ಲ? ಅರ್ಜುನ್ ಹತ್ರನೂ ನಾನು ಹೇಳೋಕ್ ಆಗ್ಲಿಲ್ವೇ? ಏನು, ಅರ್ಜುನ್ ಹತ್ರ ಹೇಳಕ್ಕಾಗ್ಲಿಲ್ವಾ? ಹೌದು ಕಣೆ. ನಿನ್ನೆ ರಾತ್ರಿ ಅರ್ಜುನ್ ಫೋನ್ ತಂದ್ಕೊಡುವಾಗ ನನ್ನ ಹತ್ರ ಮನ್ಸ್ ಬಿಚ್ಚಿ ಮಾತಾಡ್ದ. ಅವನ ಹತ್ರ ಮಾತಾಡದ್ಮೇಲೆ ಅವನ ಹತ್ರ ನಾನು ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದೀನಿ ಅಂತ ನನಗೆ ನನ್ನ ಮೇಲೆ ತಪ್ಪಿತಸ್ತೆ ಅನ್ನೋ ಫೀಲ್ ಆಯ್ತು. ಸರಿ ಕಣೆ, ನಾನೊಂದು ಕೆಲಸ ಮಾಡ್ತೀನಿ. ಇದಕ್ ಮೇಲೆ ಅಭಿ ಹತ್ರ ದೇವಿ ವಿಷಯ ಹೇಳೋದು ನಡೆಯಲ್ಲ ಅಂತ ನನಗೆ ಗೊತ್ತು. ಅದೇ ಹೊತ್ತಲ್ಲಿ ಅರ್ಜುನ್ ಹತ್ರನೂ ನಾನು ಏನೂ ಹೇಳ್ದೆ ಇರೋದು ನನಗ್ ಮುಳ್ಳಿನ ತರ ಚುಚ್ತಾ ಇದೆ. ಸುಮ್ನೆ ಎಲ್ಲಾನು ಹೋಗಿ ಅರ್ಜುನ್ ಹತ್ರ ಹೇಳ್ಬಿಡ್ತೀನಿ. ಏಯ್, ಅವಸರ ಪಡ್ಬೇಡ. ನೀನ್ ಸುಮ್ನಿರೇ. ನಾನಿವಾಗ ಹೇಳ್ತಾ ಇರೋದೇ ಕರೆಕ್ಟು. ಅರ್ಜುನ್ ತಿಳ್ದವನು, ನನ್ನ ಲವ್ ಮಾಡ್ತಿದ್ದಾನೆ. ಒಂದ್ ವಿಷಯನ ಸರಿಯಾಗಿ ಹ್ಯಾಂಡಲ್ ಮಾಡೋದು ಅರ್ಜುನ್ಗೆ ಚೆನ್ನಾಗ್ ಗೊತ್ತು. ಹೀಸ್ ಅ ಪ್ಯೂರ್ ಜೆಂಟಲ್ಮ್ಯಾನ್. ಏಯ್, ಒಂದ್ಸಲ ಅಲ್ಲ, ಬೇಕಿದ್ರೆ 10 ಸಲ ಯೋಚನೆ ಮಾಡು, ಆಮೇಲೆ ಕೊರಗ್ತಾ ಕೂರ್ಬೇಡ. ಖಂಡಿತ ಕೊರಗ್ತಾ ಕೂರಲ್ಲ. ಅರ್ಜುನ್ ಒಬ್ಬ ಜೆಂಟಲ್ಮ್ಯಾನ್ ಪರ್ಸನ್. ಅವನ ನಂಬಿ ಜೀವ ಪಣಕ್ಕಿಡ್ಬೋದು. ಖಂಡಿತ ಬಂದ್ ಕಾಪಾಡ್ತಾನೆ. ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡು ಸೇಟ್ ತೀರಿಸ್ಕೊಳ್ಳೋ ಅಂತವನಲ್ಲ. ಹಾಗೆ ಅವನಿಗೆ ನಾಟಕನೂ ಮಾಡೋದಕ್ ಬರಲ್ಲ. ಏಯ್, ಅರ್ಜುನ್ ನಿನ್ ಬಗ್ಗೆ ತಪ್ಪು ತಿಳ್ಕೊತಾನೆ. ತಿಳ್ಕೊಳ್ಳಿ, ಆದ್ರೆ ಅವ್ರ ಮುಂದೆ ಎಲ್ಲ ನಿಜ ಹೇಳಿದ್ರೆ ನನ್ ಮನ್ಸು ನೆಮ್ಮದಿಯಾಗಿರುತ್ತೆ ಕಣೆ. ನನ್ ಮನ್ಸು ಕೂಡ ತಿಳಿಯಾಗುತ್ತೆ. ಅದೇನೋ ಕರೆಕ್ಟೇ. ನೀನ್ ಹೇಳಿದ ಒಂದ್ ಮಾತಿಗೆ ನಿನ್ನ ನಂಬಿ ನಿಮ್ ಹಳ್ಳಿಗೆ ಬಂದು ಮದುವೆ ಹುಡುಗ ಆಗಿ ನಾಟಕ ಮಾಡ್ದ. ತೀರ್ಮಾನ ಮಾಡ್ದೆ, ಅರ್ಜುನ್ ಹತ್ರ ಎಲ್ಲ ನಿಜ ಹೇಳ್ಬಿಡ್ತೀನಿ. ಅವನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಅವನ ನನ್ನ ಹೋರಾಟದಲ್ಲಿ ಆಯುಧವಾಗಿ ಮಾಡ್ಕೋತೀನಿ. ಅಮ್ಮಂಗೆ ಎದುರಾಗಿ ಮಗನ್ ನಿಲ್ಲಿಸ್ತೀಯಾ? ಇದು ರಿಸ್ಕೇ, ಆದ್ರೆ ಜಾಣ್ತನದ ನಡೆ ಅನ್ಸುತ್ತೆ. ಹೌದು, ನಾನು ಈ ಹೋರಾಟದಲ್ಲಿ ಮುಖ್ಯವಾದ ಹಂತದಲ್ಲಿದ್ದೀನಿ. ನುಗ್ಗ್ ಹೊಡೆದ್ರೆ ಸರೋಜಾದೇವಿನ ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಆಲ್ ದಿ ಬೆಸ್ಟ್ ಕಣೆ. ಇವತ್ತು ಅರ್ಜುನ್ ಹತ್ರ ಎಲ್ಲ ನಿಜ ಹೇಳಬೇಕು. ಬೇರೆ ದಾರಿನೇ ಇಲ್ಲ.